guys, welcome to my YouTube channel. Yes, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಹಂಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಸ್ ಬನ್ನಿ, ನಾನು ಇವಾಗ ನಾನು ಫ್ರೆಶ್ ಅಪ್ ಮಾಡಿ ಆಯಿತು. ಸೊ ನಾನು ಫೇಸ್ಗೆ ಫೇಸ್ ಪ್ಯಾಕ್ ಹಾಕ್ತೀನಿ. ಸೊ ಫೇಸ್ ಪ್ಯಾಕ್ ಅಂದರೆ ನಾನು ಯೂಶ್ವಲಿ ನಾನು ಮೇಕಪ್ ಮಾಡಲ್ಲ ಜಾಸ್ತಿ. ಮೇಕಪ್ ಎಲ್ಲ ಇಷ್ಟ ಆಗಲ್ಲ, ಬರೀ ಮಾಯ್ಶ್ಚರೈಸರು ಸನ್ಸ್ಕ್ರೀಮ್ ಅಷ್ಟೇ ಹಾಕೋದು. ಸೊ ನಾನು ಇವಾಗ ಕಡಲೆ ಹಿಟ್ಟು ಜೊತೆಗೆ ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊನ ಅದು ರಸ ಇಲ್ಲ ಅದಕ್ಕೆ ಹಾಕ್ಬೇಕು. ನೋಡಿ, ರಸ ಹಾಕ್ತಾ ಇದ್ದೀನಿ. ಎಲ್ಲ ಕಿವುಚಿ ರಸ ತಗೋಬೇಕು. ನನ್ನ ಫೇಸ್ ಪ್ಯಾಕ್ ರೆಡಿ ಆಯ್ತು. ಹಚ್ಕೊಳ್ಳೋಣ. ಆಕ್ಚುಲಿ ನನಗೆ ಇದನ್ನ ಹಚ್ಚಿದ್ರೆ ಫೇಸು ಎಷ್ಟು ಅಂದ್ರೆ ಸಾಫ್ಟ್ ತರ ಫೀಲ್ ಆಗುತ್ತೆ ನನಗೆ. ಸೊ ಹಂಗಾಗಿ ನಾನು ಜಾಸ್ತಿ ಇದನ್ನೇ ಹಾಕೋದು, ಕಡಲೆ ಹಿಟ್ಟು ಮತ್ತೆ ಟೊಮೊಟೊ ರಸ. ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ಡ್ರೈ ಆಗೋವರೆಗೂ. ಡ್ರೈ ಆದ್ಮೇಲೆ ಚೆನ್ನಾಗುತ್ತೆ ಫೇಸ್. ಮತ್ತೆ ನೀವು ಕಡಲೆ ಹಸಿಟ್ಟು ಜೊತೆಗೆ ಇದು ಪಪ್ಪಾಯ ರಸ ಬರುತ್ತೆ ಗೊತ್ತಾ, ನೀವು ಅದನ್ನ ಹಾಕಿದ್ರು ಫೇಸು ಗ್ಲೋನೆಸ್ ಬರುತ್ತೆ. ನೀವು ಒಂದು ಕೆಲಸ ಮಾಡಿ, ನಾನೇನು ಮಾಡ್ತೀನಿ ಯೂಶಲಿ ಅಂತಂದ್ರೆ ಪಪ್ಪಾಯ ರಸನ ಏನು ಮಾಡ್ತೀನಿ, ಜ್ಯೂಸ್ ಥರ ಮಾಡ್ಕೊಬಿಡ್ತೀನಿ. ಜ್ಯೂಸ್ ಮಾಡ್ಕೊಂಡು ಅದನ್ನ ಐಸ್ ಕ್ಯೂಬ್ ಥರ ಮಾಡಿಬಿಟ್ಟು ಅದನ್ನ ಡೈಲಿ ಮಸಾಜ್ ಥರ ಮಾಡ್ಕೊತೀನಿ ಫೇಸ್ಗೆ. ಅವಾಗ ಒಂಥರ ಫುಲ್ ಗ್ಲೋನೆಸ್ ಅನಿಸುತ್ತೆ. ಇಲ್ಲಾಂದ್ರೆ ನೀವು ಒಂದು ವೀಕ್ಲಿ ಒನ್ಸು ಕಡಲೆ ಹಸಿಟ್ಟಿಗೆ ಈ ಥರ ಟೊಮೊಟೊ ರಸನೋ ಆಗ್ತಾ ಇಲ್ಲ ಅಂತಂದರೆ ಅದ್ರ ಜೊತೆಗೆ ಪಪ್ಪಾಯ ರಸ ಅದನ್ನು ಫೇಸ್ ಹಾಕೊಳ್ಳಿ. ಆಮೇಲೆ ನೋಡಿ, ಒಂದು 5 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಅನಿಸುತ್ತೆ. ಮತ್ತು ಒಂಥರ ಸಾಫ್ಟ್ ಅನಿಸುತ್ತೆ. ನಾನು ಜಾಸ್ತಿ ಯಾವಾಗಲೂ ಇದನ್ನೇ ಹಾಕೋದು. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಅಂದರೆ ಅದು ಒಂದಕ್ಕೆ ಮಾತ್ರ. ಏನಂತಕ್ಕೆ ಅಂದರೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕಷ್ಟೇ. ಐಬ್ರೋ ಬಿಟ್ಟರೆ ವ್ಯಾಕ್ಸ್ ಕೂಡ ನಾನೇ ಮಾಡ್ಕೊತೀನಿ ಮನೆಯಲ್ಲಿ. ಸೊ ಇವಾಗ ಅದೇನೋ ರಿಕಾ ವ್ಯಾಕ್ಸ್ ಅಂತ ಏನೋ ಬಂದುಬಿಟ್ಟಿದೆ, ಅದು ನಂಗೆ ಅಡ್ಜಸ್ಟ್ ಆಗಲ್ಲ. ನಾನೊಂದು ಕಡೆ ಮಾಡ್ಸೋಕೆ ಹೋಗಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ದು. ಸೊ ಹಾಗಾಗಿ ಹನಿ ವ್ಯಾಕ್ಸ್ನ ಬಂದ್ಬಿಟ್ಟು ನಾನೇ ಮನೆಯಲ್ಲಿ ವ್ಯಾಕ್ಸ್ ಮಾಡ್ಕೋತೀನಿ. ದುಡ್ಡು ಖರ್ಚು ಮಾಡೋದು ಅಂದರೆ ನನ್ನ ಬ್ಯೂಟಿಗೆ ಬರೀ ಅದು ಐಬ್ರೋಗ್ ಮಾತ್ರ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದಕ್ಕೂ ನಾನು ಖರ್ಚು ಮಾಡಲ್ಲ. ಸುಮ್ಮನೆ ಡೆಡ್ ಇನ್ವೆಲ್ಲ ಆ ಕ್ಷಣಕ್ಕಷ್ಟೇ ಉಪ್ಪೆಲ್ಲ ಅಂತ ಹೊಡಿತಾ ಇರ್ತೀವಿ ಅಷ್ಟೇ. ಆಮೇಲೆ ಮತ್ತೆ ಇದ್ರಿಗೆ ನಮ್ಮ ಕಲರ್ ಯಾವತ್ತಿದ್ರು ಹೋಗಲ್ಲ. ನಾವು ಕರ್ರಗಿದ್ರು ಅಷ್ಟೇ, ಬೆಳ್ಳಗಿದ್ರು ಅಷ್ಟೇ, ನಾವೇನೇ ಹಚ್ಚಿ ಇದು ಮಾಡಿದ್ರು ನಮ್ಮ ಕಲರ್ ನಾವೇ ಇರ್ತೀವಿ. ಬಟ್ ಅದು ಏನಾದರೂ ಒಂಚೂರು ಟ್ಯಾನ್ ಏನಾದರೂ ಆಗಿದ್ರೆ ಅದು ಸ್ವಲ್ಪ ರಿಮೂವ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗಲ್ಲ. ಸೊ ಸನ್ಸ್ಕ್ರೀಮು ಮಾಯ್ಶ್ಚರೈಸರು ನೀವು ಕಂಪಲ್ಸರಿ ಹಚ್ಚಿ ಮತ್ತು ಡಬ್ಬ ಕೈದೆ. ಸೊ ಅದನ್ನು ಹಚ್ಕೊಂಡು ನೀವು ದಿನ ಮೇಂಟೈನ್ ಮಾಡಿದ್ರೆ ಮಾತ್ರ ಸ್ಕಿನ್ ಚೆನ್ನಾಗಿರುತ್ತೆ. ನಾನು ದಿನಕ್ಕೆ ಏನಾದರೂ ಆಫ್ಟರ್ನೂನ್ ಏನಾದರೂ ಟೈಮ್ ಇದ್ದರೆ ಮಾತ್ರ ಮಧ್ಯಾಹ್ನ ಹೊತ್ತು ಫೇಸ್ ವಾಶ್ ಮಾಡಿ ಸನ್ಸ್ಕ್ರೀಮ್ ಹಚ್ತೀನಿ. ಇಲ್ಲ ಅಂದರೆ ಬರೀ 2 ಟೈಮ್ ಹಚ್ತೀನಿ. ಮಾರ್ನಿಂಗ್ ಒಂದ್ಸಲ ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀಮ್ ಹಾಕ್ತೀನಿ. ಇಲ್ಲ ಅಂತಂದರೆ ಏನು ಹಾಕಲ್ಲ. ನೋಡಿ, ನಾನು ಫೇಸಿಗೆ ಆ್ಯಕ್ಚುಲಿ ನೆಕ್ಕಿಗೆ ಹಾಕಬೇಕು, ಫೇಸಿಗೆ ಸಾಕು ಅಂತ ಅಂದ್ಬಿಟ್ಟು ಫೇಸಿಗೆ ಮಾತ್ರ ಆ್ಯಕ್ಚುಲಿ ಇಲ್ಲೆಲ್ಲ ಹಾಕೋಬೇಕು. ಹಾಗೆ ಸೊ ಇದರಲ್ಲೇ ಕೈಗಳು ಸ್ವಲ್ಪ ಬೈದಿದೆ. ಆ್ಯಕ್ಚುಲಿ ನೀವು ನ್ಯಾಚುರಲ್ ಎಷ್ಟು ಟ್ರೈ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಹೇರ್ಗೂ ಅಷ್ಟೇ, ಯಾವುದೋ ಹೇರ್ ಆಯಿಲ್ ಅಂತೆ ಅದೆಲ್ಲ ನೀವು ನಿಮ್ಮ ಹೇರ್ ನೋಡಿ ನಿಮಗೆ ಸೂಟಬಲ್ ಅಂತ ಅನಿಸಿದ್ರೆ ನೀವು ಏನೇನೋ ಹೇರ್ ಬಂದಿದ್ದೀರಾ ಅದನ್ನ ಅಪ್ಲೈ ಮಾಡಿ. ಇಲ್ಲ ಅಂದರೆ ನಾನೊಂದು ಸಜೆಷನ್ ಹೇರ್ಗಿನ ಮಾಡೋದಂದರೆ ಕೊಬ್ಬರಿ ಎಣ್ಣೆ, ಹಳ್ಳೆಣ್ಣೆ ಅಷ್ಟೇ. ನಮ್ಮ ಹಳ್ಳಿ ಕಡೆ ನಮ್ಮ ಅಪ್ಪ ತಂದು ಕೊಡ್ತಾರೆ. ಸೊ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅದನ್ನೇ ಹಾಕೋದು ತಲೆಗೆ. ಸೊ ಅವಾಗಿಂದನೂ ಅದನ್ನೇ ಹಾಕೊಂಡು ಬರ್ತಿರೋದು ಹೇರ್ಗೆ. ಆ್ಯಕ್ಚುಲಿ ನನ್ನ ಹೇರ್ ಎಷ್ಟು ಲಾಂಗ್ ಇರುತ್ತೆ ಅಂದರೆ ನಾನು 2 months once ಹೇರ್ ಕಟ್ ಮಾಡಿಸ್ಬಿಡ್ತೀನಿ. ನಮ್ಮ ಮನೆ ಜಗಳ ಮಾಡ್ತಾರೆ ಎಲ್ಲರೂ, ನಿನಗಿರೋ ಕೂದಲ ನನಗಿಲ್ಲ ಅಂತ ಅಂದ್ಬಿಟ್ಟು. ಹೇಗೆ ಮಾಡೋದಕ್ಕಾಗಲ್ಲ ನೋಡಿ. ಕೈ ಇವಾಗ ಹ್ಯಾಂಡ್ ವಾಶ್ ಮಾಡಿದೆ, ಕೈಗೆ ಬರೀ ಅಕ್ಕಿ ಹಸಿಟ್ಟು ಅಂದ್ಕೊಂಡಿದ್ದೀರ, ಅದು ಹ್ಯಾಂಡ್ ವಾಶ್ ಮಾಡಿದ್ಕಿನ ಎಷ್ಟು ಒಂಥರ ಏನೋ ಗ್ಲೋ ಥರ ಅನಿಸ್ತಾ ಇದೆ ನೋಡಿ ರಿಸಲ್ಟ್. ಸೊ ನೀವು ಟ್ರೈ ಮಾಡಿ. ಎಸ್ ನೋಡಿ, ಫೇಸ್ ವಾಶ್ ಮಾಡಿದೆ, ಎಷ್ಟು ಗ್ಲೋನೆಸ್ ಬಂದಿದೆ.
ಆ್ಯಕ್ಚುಲಿ ನಾನು ನಿಮಗೆ ಸಜೆಷನ್ ಮಾಡೋದು ಆದಷ್ಟು ನೀವು ನ್ಯಾಚುರಲ್ಲೇ ಟ್ರೈ ಮಾಡಿ. ಎಷ್ಟೋ ಜನ ನೀವು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದಾದ್ರೂ ಕ್ರೀಮು ಪ್ರಮೋಷನ್ ಮಾಡ್ತೀರ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀರಾ. ಅದು ರಿಸಲ್ಟ್ ಬರಲ್ಲ, ಏನಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗ್ತೀರಾ, ಅಯ್ಯೋ ನಾನು ಯಾವುದೋ ಒಂದು ಕ್ರೀಮು ಹಚ್ಕೊಂಡ್ಬಿಟ್ಟೆ, ರಿಸಲ್ಟ್ ಬಂದಿಲ್ಲ, ದುಡ್ಡು ವೇಸ್ಟು ಅಂದ್ಬಿಟ್ಟು. ಆದಷ್ಟು ನೀವು ನ್ಯಾಚುರಲಾಗೆ ಟ್ರೈ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆ ಕ್ಷಣಕ್ಕೆ ರಿಸಲ್ಟ್ ಬಂದಿಲ್ಲ ಅಂದರೂ ಒಂದು 2-3 ಡೇಸ್ ಆದರೂ ಬರುತ್ತೆ. ಮಸಾಲೆ ಪುರಿ, 1 ಪ್ಲೇಟ್ ಮಸಾಲೆ ಪುರಿ, 1 ಪ್ಲೇಟ್ ಪಾನಿಪುರಿ. ಸೊ ನೋಡಿ, ನಂದು ಆ್ಯಕ್ಚುಲಿ ನೆಕ್ಕೆಲ್ಲ ಡಾರ್ಕ್ನೆಸ್ ಇದೆ. ಸೊ ಇದಕ್ಕೂ ಒಂದು ಆಯುರ್ವೇದಿಕ್ಕು ಒಂದು ಟ್ರೀಟ್ಮೆಂಟ್ ಹುಡುಕಬೇಕು. ಆಯುರ್ವೇದಿಕ್ಕು ಸೊಪ್ಪು ಸದೆ ಎಲ್ಲ ತಗೊಂಡು ಹಚ್ಚಬೇಕು. ನಾನು ನಮ್ಮ ಅಜ್ಜಿಗೋಸ್ಕರ ಬೆಳಗ್ಗೆ ಒಂದು ಹುಳ ಹಿಡಿದು ಇಟ್ಟಿದ್ದೆ ನೋಡಿ. ಇದು ಒಂದು ನಿಂಬೆಹಣ್ಣು ಗಿಡ ಹಾಕಿದ್ವಿ, ಅದರಲ್ಲಿತ್ತು. ಎಲೆ ಸಮೇತ ತೊಗೊಬಂದು ಇಟ್ಟಿದ್ದೆ. ನಮ್ಮ ಅಜ್ಜಿ ಊರಿಗೆ ಹೋಗಿದ್ರು, ಬಂದಮೇಲೆ ಅವರಿಗೆ ಪ್ರ್ಯಾಂಕ್ ಥರ ಮಾಡೋಣ ಅಂತ. ಯಾಕಂದರೆ ಅವ್ರಿಗೆ ಹುಳ ಎಲ್ಲ ಕಂಡ್ರೆ ತುಂಬ ಭಯ. ಸೊ ನೋಡಿ, ಎಲೆ ಎಲ್ಲ ತಿಂದ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಎಲ್ಲ ಕಾಣಿಸ್ತಿದೆ, ಅದೇ ಎಲ್ಲ ಪೀಯ ಮಾಡಿಬಿಟ್ಟಿದೆ. ಸೊ ಇದನ್ನ ಎತ್ಕೊಂಡು ಹೋಗಿ ನಮ್ಮ ಅಜ್ಜಿ ಮೇಲೆ ಬಿಟ್ಟು ಫುಲ್ ಕಿರ್ಚಾಡ್ಬಿಡ್ತಾರೆ. ಈ ಹುಳ ಎಷ್ಟು ದಿನದಿಂದ ಕಿತ್ತಾಕ್ತಾಯಿದ್ವಿ ನಮ್ಮ ಗಿಡದಲ್ಲಿ, ಆದರೂ ಅದೆಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ. ಗಿಡ ಎಲ್ಲ ಹಾಳು ಮಾಡಿಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಯಾಕಂದರೆ ಅದು ಇನ್ನೂ ಇವಾಗ ಗ್ರೋತ್ ಆಗ್ತಾಯಿದೆ ನಿಂಬೆಹಣ್ಣು ಗಿಡ. ನಿನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಲಾ? ಆಗ್ತೀನಿ. ಹೇಳು. ವಿಡಿಯೋ ಮಾಡಕ್ಕೆ ಅದೇನೋ ಹುಳ ಐತೆ ನೋಡಲಿ. ಅಯ್ಯೋ ಅದೇನು ಅಷ್ಟಪ್ಪ ಅದಿರ ನಿಜ ಏನಿಲ್ಲ ಹುಳು ಹೋಗಮ್ಮ, ಅದು ಇಷ್ಟಪ್ಪ ಅದು ಕಷ್ಟ ಹುಳು ಹೋಗಮ್ಮ. ಕಚ್ಚಲ್ಲ ಹಿಡ್ಕೊಳಪ್ಪ. ಕಸ್ತದ ಹೋಗಿ ಹುಳು ಕಸ್ತದತ್ತು. ಅಯ್ಯಪ್ಪ ಗಂಡು ಎಷ್ಟಪ್ಪ ನೋಡ. ಅಯ್ಯೋ ಹೋಗಮ್ಮ ತಯ್ಯ ಬಿಸಾಕಪ್ಪು. ಅಯ್ಯಪ್ಪ ಏನು ಹುಳ ಹೇಳೋದು? ಏನು ಹುಳ ಇದ್ರಾಗೆಲ್ಲ ಬೀಳ್ತದೆ ಗಿಡಕ್ಕೆ, ಆ ಹುಳ ಅದು. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.